ನಮಸ್ಕಾರ. ಇಲ್ಲಿ ನೀವು ಹೈವೇ ಹೋಟೆಲ್ಗಳಲ್ಲಿ ಊಟ ಮಾಡುವ ಮುನ್ನ ಯೋಚಿಸಿ. ಯಾಕಂದರೆ ಇವತ್ತು ಈ ಪನ್ನೀರ್ ಅನ್ನೋದು ಡೂಪ್ಲಿಕೇಟ್ ಸ್ಟಾರ್ಟ್ ಆಗಿದೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೆಂಗೆ ಅಂದರೆ ಅವ್ರು ಕೇಳಲ್ಲ ಅಂಥೇಳಿ ಡೂಪ್ಲಿಕೇಟ್ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬಳಸಿ ಮತ್ತು ಇನ್ನಷ್ಟು ಯಾವುದಾದ್ರೂ ಸಿಂಥೆಟಿಕ್ ವಸ್ತುಗಳನ್ನ ಬಳಸಿ ಪನ್ನೀರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಿಟಿಗಳಲ್ಲೂ ನಡೀತಾ ಇದೆ. ಇವತ್ತು ಈ ನಡುವೆ ನಾವು ಆಲ್ರೆಡಿ ಒಂದು ಸಾವಿರಾರು ಲೀಟ್ರ್, ಲಕ್ಷಾಂತರ ಲೀಟ್ರು ಆಲ್ರೆಡಿ ಈ ನಂದಿನಿ ಬ್ರ್ಯಾಂಡ್ನ ತುಪ್ಪವನ್ನು ಮಾಡಿ ಮಾರ್ತಾ ಇದ್ದದೊಂದು ಜಾಲವನ್ನು ಸಹ ಈ ಹಿಂದೆ ಮಂಡ್ಯ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ನಾವು ನೋಡಿದ್ದೀವಿ. ಅದೇ ಥರ ಇವತ್ತು ನಾವು ಆ್ಯಕ್ಚುಲಾಗಿ ಪೂಜಾರಿ ಫಿಶ್ ಲ್ಯಾಂಡ್ ಅನ್ನೋ ಹೋಟ್ಲು ನಿಯರ್ ಬೂದಿಯಾಳ ಹತ್ರ, ಈ ಹೋಟ್ಲಲ್ಲಿ ನಾವು ಊಟ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಡೂಪ್ಲಿಕೇಟ್ ಪನ್ನೀರನ್ನು ಬಳಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲಿದೆ. ಯಾರಾದರೂ ಈ ಹೈವೇಗಳಲ್ಲಿ ಊಟ ಮಾಡಬೇಕಾದ್ರೆ ಪನ್ನೀರಿನ ಗ್ರೇಡ್ ಏನು, ಪನ್ನೀರ್ ಹೆಂಗೆ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಆ ಪನ್ನೀರನ್ನು ತಿನ್ನಬೇಕಾಗಿ ವಿನಂತಿ. ನಾಳೆ ಪನ್ನೀರೇ ಹೋಗಿ ನಿಮ್ಮ ಕಣ್ಣೀರಿಗೆ ಕೊನೆ ಆಗ್ಬಿಡುತ್ತೆ ಈ ಫಿಶ್ ಲ್ಯಾಂಡ್ ಹೋಟ್ಲು. ಆಮೇಲೆ ಇನ್ನೊಂದು, ಈ ಹೈವೇ ರಸ್ತೆಗಳಲ್ಲಿ ಲಿಕ್ಕರನ್ನು, ಮದ್ಯವನ್ನು ಸರಬರಾಜು ಮಾಡದಿರ್ತಕ್ಕಂಥ ಒಂದು ವಿಚಾರ. ಡಾಬಾ ಅಂತ ಹಾಕ್ಕೊಳ್ಳೋದು, ಅಲ್ಲಿ ಮದ್ಯವನ್ನು ಸರಬರಾಜು ಮಾಡೋದು ಕಾನೂನು ಬಾಹಿರ. ಆಮೇಲೆ ಅವರೇನು ಸಮಯ ತಗೊಂಡು ಹೋಗಿ ಇನ್ನೊಂದು ಜಾಗದಲ್ಲಿ MRP ಅಥವಾ ಮತ್ತೊಂದು ಜಾಗದಲ್ಲಿ ಲಿಕ್ಕರನ್ನು ತೊಗೊಂಬರಲ್ಲ. ಅವರೇ ಅಲ್ಲಿರ್ತಕ್ಕಂಥ ಒಂದು ಯಾವುದೋ ಜಾಗದಲ್ಲಿ ಸಫಿಷಿಯೆಂಟಾಗಿ ಇಲ್ಲೀಗಲ್ ಆಗಿ ಮದ್ಯವನ್ನು ಇಟ್ಟುಕೊಂಡು ಅದನ್ನು ಗ್ರಾಹಕರಿಗೆ ಸರಬರಾಜು ಮಾಡ್ತಿರ್ತಕ್ಕಂಥ ಒಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ನೀವೇನು ಮಾಮೂಲಿ ಇಸ್ಕೊಂಡು ಬಿಡ್ತಿದ್ರಿ, ಇದು ನಡೆಯಲ್ಲ. ನಾಳೆಯಿಂದನೇ ಎಲ್ಲ ಕಡೆ ಕಂಪ್ಲೇಂಟ್ ಮಾಡೋಕ್ಕೆ ನಾವು ಖಂಡಿತಲೂ ವ್ಯವಸ್ಥೆ ಮಾಡ್ತೀವಿ. ಈ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ, ಅಬಕಾರಿ ಇಲಾಖೆ ಜಂಟಿ ಇನ್ಸ್ಪೆಕ್ಷನ್ ನಡೆಸಿ ಸಂಬಂಧಪಟ್ಟ ತಪ್ಪಿತಸ್ಥರಿಗೆ ಜುಲ್ಮಾನೆ ಜೊತೆ ಶಿಕ್ಷೆಯನ್ನು ಕೊಡಬೇಕಾಗಿ ವಿನಂತಿ. ಇಲ್ಲಾಂದರೆ ಪ್ರೈವೇಟಾಗಿ ನಾವೇ ಒಂದು ಗ್ರೂಪನ್ನು ಕಟ್ಟಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಒಳ್ಳೆಯದಾಗಲಿ. ಗ್ರಾಹಕರೇ ನೋಡಿ, ಅವ್ರಿಗೆ ಡೂಪ್ಲಿಕೇಟ್ ಪನ್ನೀರು ಎಲ್ಲೆಲ್ಲಿ ಮಾರ್ತಾರೆ ಅಂತ ಕಳ್ಳರಿಗೆ ಗೊತ್ತಿರ್ತದೆ ನೋಡಿ. ಅವ್ರು ಬೇರೆ ಕಡೆ ತಿನ್ನಲ್ಲ, ಮನೆಗಳಲ್ಲಿ ತಿಂತಾರೆ, ಹೋಟ್ಲ್ಗಳಲ್ಲಿ ತಿನ್ನಲ್ಲ, ಅವ್ರ ಹೋಟ್ಲಲ್ಲಿ ಅವ್ರು ತಿನ್ನಲ್ಲ. ಸೊ ಹಾಗಾಗಿ ಗ್ರಾಹಕರೇ, ನೀವು ಊಟ ಮಾಡಬೇಕಾದ್ರೆ ದಯಮಾಡಿ ಎಕೋ ಫ್ರೆಂಡ್ಲಿ ಇರ್ತಕ್ಕಂಥ ಹೋಟ್ಲ್ಗಳನ್ನ ಬಳಸಿ. ಅಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ತಾರೆ. ನಿಮ್ಮ ಆರೋಗ್ಯವೇ ನಿಮ್ಮ ಭಾಗ್ಯ. ದುಡ್ಡಿನ ಜೊತೆ ಆರೋಗ್ಯನೂ ಕಳ್ಕೊಳ್ಳಂಗಿದ್ರೆ ಇಂಥ ಪೂಜಾರಿ ಗೀಜಾರಿ ರೆಸ್ಟೋರೆಂಟ್ಗಳಿಗೆ ಹೋಗಿ ನಾವು ದುಡ್ಡು ಮತ್ತು ಜೊತೆ ಆರೋಗ್ಯವನ್ನು ಕಳ್ಕೊಳ್ಳತಕ್ಕಂಥದ್ದು ಸಮಂಜಸ ಅಲ್ಲ. ಒಳ್ಳೆಯದಾಗಲಿ. ಆರೋಗ್ಯವೇ ಭಾಗ್ಯ. ಇನ್ನೊಂದು ಸಲ ಒಂದು ಕಡೆ ಕೂರಕ್ಕೆ ಮುಂಚೆ ಯೋಚನೆ ಮಾಡಿ. ಥ್ಯಾಂಕ್ ಯು.